ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ಐ ಹೋಪ್ ಚೆನ್ನಾಗಿದ್ರೆ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ ಚಾನಲ್ ಹ್ಯಾಕ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ನೀವು ನಿಮ್ ಚಾನಲ್ ನ ಹ್ಯಾಕ್ ಆಗಬಾರ್ದಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 5 ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ನೀವು 5 ಟಿಪ್ಸ್ ಗಳನ್ನ ನೀಟಾಗಿ ಫಾಲೋ ಮಾಡಿದ್ರೆ ನಿಮ್ ಚಾನಲ್ ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗಲ್ಲ. ಸೊ ಹ್ಯಾಕರ್ಸ್ ಅದನ್ನೇ ಕಾಯ್ತಾ ಇರ್ತಾರೆ. ನಿಮ್ ಚಾನಲ್ ತುಂಬಾನೇ ಗ್ರೋತ್ ಅಲ್ಲಿ ಇದ್ರೆ, ಜೊತೆಗೆ ನಿಮ್ ಚಾನಲ್ ತುಂಬಾ ಅರ್ನಿಂಗ್ಸ್ ಜಾಸ್ತಿ ಬರ್ತಾ ಇದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ ಚಾನಲ್ ನ ಹ್ಯಾಕ್ ಮಾಡುವಂತ ಒಂದು ಚಾನ್ಸಸ್ ಇರುತ್ತೆ. ನಾನು ಹೇಳಿದಂಗೆ ಈ ವಿಡಿಯೋದಲ್ಲಿ 5 ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪೆಷಲಿ ಥರ್ಡ್ ಒನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಹಾಗಾಗಿ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಒನ್, ಫೇಕ್ ಪ್ರಮೋಷನ್ಸ್. ಹೌದು ಫ್ರೆಂಡ್ಸ್, ನಿಮ್ ಚಾನಲ್ ತುಂಬಾ ಗ್ರೋತ್ ಅಲ್ಲಿ ಇದೆ ಅಂದ್ರೆ ನಿಮ್ಗೆ ಫೇಕ್ ಪ್ರಮೋಷನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಇವಾಗ ನಿಮ್ಗೆ ಫೇಕ್ ಆಗಿ ಮೇಲ್ ಐಡಿ ಕಳಿಸ್ತಾರೆ, ನಾವು ನಿಮ್ ಚಾನಲ್ಗೆ ಪ್ರಮೋಷನ್ಸ್ ಕೊಡ್ತಾ ಇದೀವಿ, ನೀವು ಈ ಲಿಂಕ್ ಮುಖಾಂತರ ನೀವು ಲಾಗಿನ್ ಆಗಿ ಈ ಲಿಂಕ್ ನ ಕ್ಲಿಕ್ ಮಾಡಿ ನಮ್ಮ ಪ್ರಮೋಷನ್ಸ್ ನ ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ನೀವ್ ಏನ್ ಮಾಡ್ತೀರಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಚಾನಲ್ ಸಂಪೂರ್ಣವಾಗಿ ನಿಮ್ ಕೈಯಿಂದ ತಪ್ಪುತ್ತೆ. ಸೊ ಆ ತರ ಆಗ್ಬಾರ್ದಂದ್ರೆ ನೀವು ಫೇಕ್ ಪ್ರಮೋಷನ್ಸ್ ಇಂದ ಸ್ವಲ್ಪ ದೂರ ಇರಿ. ಅದನ್ನ ನೀವು ತುಂಬಾ ನೀಟಾಗಿ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಆ ಪ್ರಮೋಷನ್ಸ್ ನ. ಎರಡನೇದು, ಮೋಡ್ ಅಪ್ಲಿಕೇಶನ್ಸ್. ಹೌದು ಫ್ರೆಂಡ್ಸ್, ನೀವು ಇವಾಗ ಎಡಿಟಿಂಗ್ ಆಪ್ ಆಗಿರ್ಬೋದು ಅಥವಾ ಕೆಲವೊಂದು ಅಪ್ಲಿಕೇಶನ್ ನ ನೀವು ಯೂಸ್ ಮಾಡ್ತಾ ಇದೀರ ಅಂದ್ರೆ ಥರ್ಡ್ ಪಾರ್ಟ್ ಅಪ್ಲಿಕೇಶನ್ ನ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ ಮೊಬೈಲ್ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ, ಜೊತೆಗೆ ನಿಮ್ ಚಾನಲ್ ಸಹ ಹ್ಯಾಕ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಫೇಕ್ ಅಪ್ಲಿಕೇಶನ್ಸು ಹಾಗೆ ಥರ್ಡ್ ಪಾರ್ಟ್ ಅಪ್ಲಿಕೇಶನ್ಸು ನೀವು ಯೂಸ್ ಮಾಡೋದನ್ನ ಕಮ್ಮಿ ಮಾಡೋದ್ರಿಂದ ತುಂಬಾ ಸೇಫ್ ಆಗಿರ್ತೀರಾ, ನಿಮ್ಮ ಅಕೌಂಟ್ ಸಹ ಸೇಫ್ ಆಗಿರುತ್ತೆ. ಇನ್ನು ಥರ್ಡ್ ಒನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಏನಪ್ಪಾ ಅಂದ್ರೆ ಪಾಸ್ವರ್ಡ್. ಹೌದು ಫ್ರೆಂಡ್ಸ್, ನೀವು ಇವಾಗ ನಿಮ್ ಚಾನಲ್ಗೆ ಅಥವಾ ನಿಮ್ ಜಿಮೇಲ್ಗೆ ಪಾಸ್ವರ್ಡ್ ಇಟ್ಟಿರ್ತೀರಲ್ವಾ, ಆ ಒಂದು ಪಾಸ್ವರ್ಡ್ ನ ತುಂಬಾ ಸೆಕ್ಯೂರ್ ಆಗಿ ಇಡಿ. ಸೆಕ್ಯೂರ್ ಅಂದ್ರೆ ಯಾವ ತರ ಅಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಪಾಸ್ವರ್ಡ್ ನ ಯಾವುದೇ ಕಾರಣಕ್ಕೂ ಶಾರ್ಟ್ಸ್ ಆಗಿ ಇಡಕ್ ಹೋಗಬೇಡಿ. 5ಕ್ಕಿಂತ ಹೆಚ್ಚು ಪಾಸ್ವರ್ಡ್ ಗಳನ್ನ ಇಡಿ, ಜೊತೆಗೆ ಮಿಕ್ಸ್ ಆಗಿರುವಂತಹ ಪಾಸ್ವರ್ಡ್ ಗಳನ್ನ ಇಡಿ. ಅಂದ್ರೆ ಸ್ಪೆಷಲ್ ಲೆಟರ್ಸ್, ನಂಬರ್, ಕ್ಯಾಪಿಟಲ್ ಹಾಗೆ ಸ್ಮಾಲ್ ತುಂಬಾನೇ ಮಿಕ್ಸ್ ಆಗಿ ಇಡೋದ್ರಿಂದ ನಿಮ್ಗೆ ನಿಮ್ ಚಾನಲ್ ಹ್ಯಾಕ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಈ ಪಾಯಿಂಟ್ಸ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಈ ಪಾಯಿಂಟ್. ಫೋರ್ತ್ ಒನ್, ಅಬೌಟ್ ಸೆಕ್ಷನ್. ಹೌದು ಫ್ರೆಂಡ್ಸ್, ನಿಮ್ ಚಾನಲ್ ಏನಾದ್ರೂ ಗ್ರೋತ್ ಅಲ್ಲಿ ಇದೆ ಅಂದ್ರೆ ನಿಮ್ ಚಾನಲ್ ನ ಅಬೌಟ್ ಸೆಕ್ಷನ್ ಅಲ್ಲಿ ಆಲ್ರೆಡಿ ಲಾಗಿನ್ ಇರುತ್ತಲ್ವಾ, ಅಂದ್ರೆ ನಿಮ್ ಚಾನಲ್ ಲಾಗಿನ್ ಇರುತ್ತಲ್ವಾ, ಅದಕ್ಕೆ ಒಂದು ಮೇಲ್ ಐಡಿ ಕೊಟ್ಟಿರ್ತೀರ. ಸೊ ಅದೇ ಮೇಲ್ ಐಡಿನ ನೀವು ನಿಮ್ ಅಬೌಟ್ ಚಾನಲ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಾಕೊಳಕ್ ಹೋಗಬೇಡಿ. ಸೊ ಯಾಕಂದ್ರೆ ಹಾಕಿದ್ರೆ ಹ್ಯಾಕರ್ಸ್ಗೆ ನಿಮ್ ಮೇಲ್ ಐಡಿ ಗೊತ್ತಾಗುತ್ತೆ. ಆ ಮೇಲ್ ಐಡಿ ನಿಮ್ ಚಾನಲ್ಗೆ ಲಿಂಕ್ ಇರೋದ್ರಿಂದ ಬೇಗ ನಿಮ್ ಚಾನಲ್ ಹ್ಯಾಕ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ ಹೋಗಬೇಡಿ. ಹಾಗೇನಾದ್ರೂ ನಿಮ್ಗೆ ಪ್ರಮೋಷನ್ಸ್ ಬೇಕಾಗಿತ್ತು ಅಥವಾ ಹಾಗೇನಾದರೂ ಅಬೌಟ್ ಇಲ್ಲಿ ನಿಮ್ಗೆ ಇಮೇಲ್ ಏನಾದರೂ ಹಾಕೋಬೇಕಾಗಿತ್ತಂದ್ರೆ ಸಪ್ರೇಟ್ ಆಗಿ ನೀವು ಪ್ರಮೋಷನ್ಸ್ ಅಂತಾನೆ ನೀವು ಜಿಮೇಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನ ಹಾಕೋದ್ರಿಂದ ನಿಮ್ಗೆ ನಿಮ್ ಚಾನಲ್ ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗಲ್ಲ. ಫೋರ್ತ್ ಒನ್, ಫೇಕ್ ಲಿಂಕ್ಸ್. ಹೌದು ಫ್ರೆಂಡ್ಸ್, ನಿಮ್ಗೆ ಫೇಕ್ ಲಿಂಕ್ಸ್ ಗಳನ್ನ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ನಿಮ್ಮ ಅಕೌಂಟ್ಗೆ ಇಷ್ಟು ಅಮೌಂಟ್ ನ ಕ್ರೆಡಿಟ್ ಮಾಡ್ತೀವಿ. ಕ್ರೆಡಿಟ್ ಮಾಡ್ಬೇಕಂದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಈ ಲಿಂಕ್ ಮೂಲಕ ಫಿಲ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ ಚಾನಲ್ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ಈ 5 ಟಿಪ್ಸ್ ಗಳನ್ನ ನೀವು ತಪ್ಪದೇನೆ ಫಾಲೋ ಮಾಡಿದ್ರೆ ನಿಮ್ ಚಾನಲ್ ತುಂಬಾನೇ ಸೆಕ್ಯೂರ್ ಆಗಿರುತ್ತೆ, ಸೇಫ್ ಆಗಿಯೂ ಸಹ ಇರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.